ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಏಪ್ರಿಲ್ 2019 ಶನಿವಾರ, ಶ್ರೀ ವಿಕಾರಿ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ಬೆಳಿಗ್ಗೆ 8:31ವರೆಗೂ ಇದೆ. ನವಮಿ ನಂತರ ಆರಂಭ ಆಗತಕ್ಕಂಥದ್ದು. ಪುಷ್ಯ ನಕ್ಷತ್ರ ಹಾಗೂ ಪುನರ್ವಸು ಎರಡರ ಪ್ರಭಾವವೂ ಇರತಕ್ಕಂಥದ್ದು. ಅದರಿಂದ ದುರ್ಗಾಷ್ಟಮಿ, ರಾಮನವಮಿ ಈ ಎರಡೂ ಇರತಕ್ಕಂಥ ದಿನ ಇವತ್ತು. ರಾಮನವಮಿಯ ದಿನದಂದು ರಾಮಸರ್ಗ, ರಾಮ ಪಟ್ಟಾಭಿಷೇಕ ಸರ್ಗ ಕೇಳಿದರೆ ಅಧಿಕಾರವಿಲ್ಲದ ಮನುಷ್ಯನಿಗೆ ಅಧಿಕಾರ ಮರಳಿ ಪ್ರಾಪ್ತ. ಇವತ್ತು ಮಾಡಿ ಮಕ್ಕಳ, ರಾಮರ ದೇವಸ್ಥಾನದಲ್ಲಿ ಇವತ್ತು ರಾಮಸರ್ಗ ಪಟ್ಟಾಭಿಷೇಕ ಅಂದರೆ ರಾಮ ಪಟ್ಟಾಭಿಷೇಕಕ್ಕೆ ನಡೆದಂಥ ಮುಹೂರ್ತ ಹೇಗೆ ನಡೀತು, ಹೆಂಗೆ ನಡೀತು, ಯಾವ ರೀತಿ ನಡೀತು ಅನ್ನತಕ್ಕಂಥ ಆ ಒಂದು ಸನ್ನಿವೇಶವನ್ನು ಕೇಳಿದರೆ ಕಳೆದು ಹೋದ ರಾಜ್ಯಾಧಿಕಾರ, ಕಳೆದು ಹೋದ ಪದವಿ, ಕಳೆದು ಹೋದ ಪ್ರತಿಷ್ಠೆ, ಕಳೆದು ಹೋದ ಗೌರವ, ಕಳೆದು ಹೋದ ಸನ್ಮಾನ. ಕೆಲವರು ಹೇಳ್ತಿರ್ತಾರೆ, ಗುರುಗಳೇ ನಮ್ಮನ್ನು ತೊಗೊಂಡೋಗಿ ಜೈಲೆಲ್ಲ ಹಾಕ್ಬಿಟ್ರು, ಸಾರ್ವಜನಿಕ ಅವಮಾನ ಆಗಿಬಿಡ್ತು. ಪರವಾಗಿಲ್ಲ, ಮತ್ತೆ ಮರಳಿ ಪಡಿಬೋದು ಮಕ್ಕಳ. ರಾಮನಿಗಿಂತಲ್ಲ ಗುರುಗಳೇ ನಮ್ಮದು ವನವಾಸ ಪಾಲು, ರಾಮನಿಗಿಂತಲ್ಲ ಗುರುಗಳೇ ಗಂಡ ಮಕ್ಕಳು ದೂರ ಆಗಿಬಿಟ್ವಿ, ರಾಮನಿಗಿಂತಲ್ಲ ಗುರುಗಳೇ ನನ್ನ ಸ್ನೇಹಿತನೇ ಮೋಸ ಮಾಡಿಬಿಟ್ಟ, ರಾಮನಿಗಿಂತಲ್ಲ ಸುಗ್ರೀವ ಕೈ ಬಿಡ್ತಾನೆ. ಗುರುಗಳೇ ನಮ್ಮ ಅಣ್ಣ ತಮ್ಮಂದರೆ ಮೋಸ ಮಾಡಿದ್ರು, ಲಕ್ಷ್ಮಣ ಕೂಡ ಒಂದು ಕಾಲಘಟ್ಟದಲ್ಲಿ ಏನೇನೋ ಮಾತಾಡಿಬಿಡ್ತಾನೆ, ರಾಮನಿಗಿಂತಲ್ಲ ತಡ್ಕೋತಾನೆ. ನನ್ನ ಸ್ನೇಹಿತ ಮೋಸ ಮಾಡಿಬಿಟ್ಟ ಗುರುಗಳು. ಹನುಮಂತ ಕೂಡ ಯಾವುದೋ ಒಂದು ವಿಚಾರದಲ್ಲಿ ವಿರುದ್ಧ ನಿಂತ್ಕೋತಾನೆ, ರಾಮನಿಗಿಂತಲ್ಲ. ನನ್ನ ತಂದೆನೇ ನನಗೆ ಆಸ್ತಿ ವಿಚಾರದಲ್ಲಿ ಮೋಸ ಮಾಡಿಬಿಟ್ರು, ರಾಮನಿಗಿಂತಲ್ಲ. ದಶರಥ ತಾಯಿನೂ ನೋವು ಕೊಟ್ಟುಬಿಟ್ರು, ಕೈಕೇಯಿ ಕೈ ತುತ್ತು ಕೊಟ್ಟು ಬೆಳೆಸಿದ ಕೈಕೇಯಿ ಅಂತ ಹೇಳ್ತೇವೆ, ರಾಮನಿಗಿಂತಲ್ಲ. ಅದಕ್ಕೆ ಹೇಳೋದು, ಏನೇ ನೋವು, ಏನೇ ದುಃಖ, ಏನೇ ಸಮಸ್ಯೆ ಬಂದರೂ ರಾಮ ಅನ್ನಿ ಆ ಕಷ್ಟ ಹೋಗುತ್ತೆ ಅನ್ನೋದು ಏನಕ್ಕೆ ಗೊತ್ತಾ? ರಾಮನಿಗೆ ಮೀರಿದಂಥ ನೋವು, ಕಷ್ಟ, ಬಾಧೆ ಏನು ಯಾರೂ ನೋಡಿಲ್ಲ. ನೆನಪಿಟ್ಟುಕೊಳ್ಳಿ. ಯಾವತ್ತು ಗುರುಗಳೇ ನನ್ನ ಹೆಂಡತಿಯೇ ನನ್ನನ್ನು ನಂಬಲಿಲ್ಲ ಗುರುಗಳೇ, ನೋವು ಕೊಟ್ಬಿಟ್ಲು ಗುರುಗಳೇ, ರಾಮನಿಗಿಂತಲ್ಲ. ಸೀತಾಮಾತೆ, ಶ್ರೀರಾಮಚಂದ್ರರು ವಿಶೇಷವಾಗಿ ಒಂದು ಯಜ್ಞವನ್ನು ಮಾಡಿಸ್ತಾರೆ, ಅಶ್ವಮೇಧ ಯಾಗವನ್ನು ಮಾಡಿಸ್ತಾರೆ. ಆ ಯಾಗವನ್ನು ಮಾಡಿಸ್ಬೇಕು ಅಂದರೆ ಒಂದು ನಿಯಮ, ಚಕ್ರಾಧಿಪತಿಯೇ ಮಾಡಿಸ್ಬೇಕು. ಅದರ ಜೊತೆಯಲ್ಲಿ ಆ ಚಕ್ರಾಧಿಪತಿ ಹೆಂಡತಿಯ ಜೊತೆಯಲ್ಲಿ ಕುಳಿತು ಯಜ್ಞವನ್ನು ಮಾಡಿಸಿ ಆ ಯಜ್ಞದಿಂದ ಬಂದಿರತಕ್ಕಂಥ ಒಂದು ಫಲವನ್ನು ಒಂದು ಕುದುರೆಗೆ ಕೊಟ್ಟು ಆ ಕುದುರೆಗೆ ಆ ಜೀನನ್ನು ಹಾಕಿ ಒಂದು ಧ್ವಜವನ್ನು ಕಟ್ಟಿ ಕಳಿಸ್ತಾರೆ. ಹೆಂಡತಿ ಇಲ್ಲದೆ ಮಾಡೋ ಹಾಗಿಲ್ಲ. ಧರ್ಮಪತ್ನಿ, ನೆನಪಿಟ್ಟುಕೊಳ್ಳಿ. ಅಂಥ ಒಂದು ಅಶ್ವಮೇಧ ಯಾಗವನ್ನು ಶ್ರೀರಾಮಚಂದ್ರರು ಮಾಡಿಸುತ್ತಿದ್ದಾರೆ ಅಂತ ವಾಲ್ಮೀಕಿ ಆಶ್ರಮದಲ್ಲಿದ್ದಂಥ ಸೀತಾಮಾತೆ ಕಿವಿಗೆ ಬೀಳುತ್ತೆ. ನನ್ನ ರಾಮ ತಪ್ಪಾದನ, ನನ್ನನ್ನು ಮರೆತು ಬಿಟ್ಟನ, ನನ್ನ ರಾಮ ಈ ಸೀತೆಯನ್ನು ಬಿಟ್ಟು, ಯಾಕಂದರೆ ಅಶ್ವಮೇಧ ಯಾಗ ಮಾಡಬೇಕು ಅಂದರೆ ಹೆಂಡತಿ ಇರಬೇಕು, ಹೆಂಡತಿ ಇಲ್ಲದೆ ಮಾಡೋ ಹಾಗಿಲ್ಲ. ಅಂಥದ್ದು ಹೇಗೆ ಮಾಡತಂದರೆ ನನ್ನ ರಾಮ ಮದುವೆ ಆಗಿಬಿಟ್ನ ಅಂದರೆ ಅಲ್ಲಿಗೆ ನಂಬಿಕೆ ಹೊರಟೋಯ್ತು. ನೋಡಿ, ರಾಮಚಂದ್ರ ಅಂದರೆ ನಂಬಿಕೆ, ನೆನಪಿಟ್ಟುಕೊಳ್ಳಿ. ರಾಮಚಂದ್ರ ಅಂದರೆ ಸ್ನೇಹಿತ, ರಾಮಚಂದ್ರ ಅಂದರೆ ಪುತ್ರ. 16 ಸರ್ವಶ್ರೇಷ್ಠ ಗುಣಗಳ, ಸರ್ವೋತ್ತಮ ಪರಿಪೂರ್ಣ 16 ಗುಣಗಳುಳ್ಳತಕ್ಕಂಥ ಒಂದು ಅವತಾರವಾಗಿ ನಾನು ಹೊತ್ತು ಬರುತ್ತೇನೆ, 11,000 ವರ್ಷಗಳ ರಾಜ್ಯಭಾರ ಮಾಡುತ್ತೇನೆ ಅಂತ ಹೇಳಿ ಮಾತು ತಾನು ಕೊಟ್ಟು ಸಾಮಾನ್ಯ ಮನುಷ್ಯನಾಗಿ ಬಾಳುತ್ತೇನೆ ಅಂತ ಹೇಳಿ ಭೂಮಿಗೆ ಬಂದಂಥ ಏಕೈಕ ದೇವ. ಎಲ್ಲಿಯೂ ರಾಮಚಂದ್ರರು ನಾನು ದೇವರು ಅಂತ ಹೇಳ್ಕೊಳ್ಳಲ್ಲ. ಅದಕ್ಕೆ ರಾಮ ಅನ್ನೋದು. ರಾಮ ಅನ್ನೋದು ಅದಕ್ಕೆ. ತನ್ನ ಹೆಂಡತಿ ಅಗ್ನಿಸಂಭೂತೆ, ಮುಂದೊಂದು ದಿನ ಆಕೆಗೆ ಒಂದು ಕಾಲಘಟ್ಟದಲ್ಲಿ ಒಂದು ಅಗ್ನಿ ಪರೀಕ್ಷೆ ಆಗುತ್ತಾ, ಆ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ಕೊ ಅಂತ ಹೇಳಿ ವಿಶ್ವಾಮಿತ್ರರು ಒಂದು ಮಾತನ್ನು ಹೇಳಿರ್ತಾರೆ. ಅಂತ ರಾವಣ ಅಪಹರಣ ಆಗಿ ರಾವಣ ಸಂಹಾರವೂ ಆಗಿ ಸೀತೆಯನ್ನು ವಾಪಸ್ ಕರ್ಕೊಂಡು ಬರಬೇಕಾದ್ರೆ
ಲೋಕನಿಂದಿತಳಾಗಬಾರ್ದು ನನ್ನ ಹೆಂಡತಿ. ಯಾಕಂದರೆ ಇಡೀ ಒಂದು ಅಯೋಧ್ಯ ನಗರಿಗಷ್ಟೇ ಅಲ್ಲ, ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆತ. ಅಂಥ ಒಂದು ರಾಮನ ಹೆಂಡತಿಯಾಗಿ ವಾಪಸ್ ಬರಬೇಕಾದ್ರೆ ಇಷ್ಟು ದಿನ ಅವನು ಸ್ತ್ರೀಲೋಲ, ಒಂದೇ ಒಂದು ಹೆಣ್ಣನ್ನು ಬಿಟ್ಟಿಲ್ಲ. ಅವನು ಕೈ ಹಾಕೋದೆ, ಕೆಡಿಸೋದೆ, ಅಂಥವನು ಬಿಟ್ಟಿರುತ್ತಾನ ಸೀತೆಯನ್ನ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಸೊ ಆಕೆ ಪರಿಶುದ್ಧಿ ಅನ್ನೋದು ತೋರಿಸ್ಕೊಳ್ಳೋದು ಹೇಗೆ? ರಾಮನಿಗೆ ಮಾತ್ರ ಒಂದು ಆ ಮಾತು ಗೊತ್ತಿರುತ್ತೆ. ವಿಶ್ವಾಮಿತ್ರರು ಹೇಳಿರ್ತಾರೆ, ಆಕೆ ಅಗ್ನಿ ಸಂಭೂತೆ, ಅಂದರೆ ಅಗ್ನಿ ಸುಡಲ್ಲ. ಇದು ಹೋಲಿಕಾಗೂ ಕೂಡ ಅಂಥದ್ದೊಂದು ವರ ಇರುತ್ತೆ. ಹೋಲಿಕಾ ಅಂದರೆ ಯಾರು ಗೊತ್ತಾ? ಹಿರಣ್ಯಕಶಿಪುವಿನ ಸೋದರಿ. ಆಕೆಗೆ ಬೆಂಕಿನಲ್ಲಿ ಕೂತ್ರೆ ಸುಡಲ್ಲ. ಸೊ ಸೀತಾಮಾತೆಗೂ ಕೂಡ ಅಂಥದ್ದೊಂದು ವಿಸ್ಮಯಕಾರಿ ಶಕ್ತಿ ಇರುತ್ತೆ. ಅದನ್ನ ಅಗ್ನಿ ಪ್ರವೇಶವಾಗಲಿ, ನನ್ನ ಸೀತೆ ಪರಿಶುದ್ಧ ಅನ್ನತಕ್ಕಂಥದ್ದು ಅಂತ ಸೀತೆಗೂ ಕೂಡ ಹೇಳಿರೋಲ್ಲ, ಎಲ್ಲೂ ಹೇಳಲ್ಲ ರಾಮ. ಸೀತೆ ಸುಟ್ಟೋಗ್ಬಿಡ್ತಾಳೆ ಮನಸ್ಸಲ್ಲೇ, ನನ್ನ ಗಂಡನಿಗೆ ನನ್ನ ಮೇಲೆ ಅನುಮಾನವ, ನಾನು ಅಪವಿತ್ರವೆನ್ನುವ ಅನುಮಾನವ ಅಂತ. ರಾಮ ಬಾಯಿ ಬಿಡೋಲ್ಲ, ಹೇಳೋಲ್ಲ. ಯಾಕೆಂದ್ರೆ ಅದು ಪರಮರಹಸ್ಯ ಗುಟ್ಟು ಅಂತ ವಿಶ್ವಾಮಿತ್ರರು ಹೇಳಿರ್ತಾರೆ, ನಿನ್ನ ಹೆಂಡತಿಗೂ ಹೇಳಬಾರ್ದು ಅಂತ. ಅದನ್ನು ಆಜ್ಞಾ ಪ್ರಕಾರವಾಗಿ ರಾಮಚಂದ್ರರು ಮಾಡಿಸಿ ಅಗ್ನಿನ ಹತ್ಕೊಂಡು ಆ ತಾಯಿ ಜೀವ ಬಂದಾಗ ಸುಡೋಲ್ಲ. ನೀವು ನಂಬೋದಿಲ್ಲ, ಇತ್ತೀಚೆಗೆ ರೀಸೆಂಟಾಗಿ ಒಬ್ಬರು ಇಂಥದ್ದೊಂದು ಅಗ್ನಿವಿದ್ಯೆಯನ್ನು ಸಾಧಕರಾಗಿ ಸಾಧನೆ ಮಾಡ್ಕೊಂಡಿದ್ದಾರೆ. ಅವರು ನನಗೆ ನೆನಪಿದ್ದ ಹಾಗೆ ಕಾಂಚೀಪುರಂ ಇಲ್ಲ ಮಧುರೆ ಕಡೆಯವರು ಒಂದು ಬಹುದೊಡ್ಡ ಹೋಮಕುಂಡದಲ್ಲಿ ಮಂತ್ರ ಜಪಾನುಸಾರವನ್ನು ಈಗಲೂ ಇದ್ದಾರೆ ಮಾಡುತ್ತಾ ಆ ಯಜ್ಞಕುಂಡ ಉರಿಯುತ್ತಿದ್ದರೆ ಅವರ ಅಗ್ನಿಯಲ್ಲಿ ಬಂದು ಮಲಗಿದ್ದಾರೆ. ಅವರ ಬಟ್ಟೆ ಕೂಡ ಸುಟ್ಟಿಲ್ಲ, ನೆನಪಿಟ್ಟುಕೊಳ್ಳಿ. ದಗ 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 ಉರಿಯುತ್ತಿರೋ ಬೆಂಕಿಯಲ್ಲಿ ಮಲಗಿದ್ದಾರೆ. ಬಟ್ಟೆ ಕೂದಲು ಒಂದು ಕೂದಲು ಸುಟ್ಟಿಲ್ಲ. ದಿಸ್ ಇಸ್ ದಿ ಟ್ರೂತ್. ನೀವು ಬೇಕಾದ್ರೆ ನೋಡಿ, ಕೆಲವೊಂದು ನ್ಯೂಸ್ ಚಾನಲ್ಗಳೆಲ್ಲ ಹಾಕಿದ್ರು. ಆಗಲ್ಲ ಲೆಕ್ಕ ಹಾಕ್ಕೊಳ್ಳಿ, ಸೀತಮ್ಮನಿಗೆ ಇರಲಿಲ್ವಾ ಅದು ಅಂತ. ಅಂದರೆ ಆಕೆ ಜನ್ಮತಃ ಆಕೆಗೆ ಬಂದಿತ್ತು ಅಂಥದ್ದೊಂದು ವಿಸ್ಮಯಕಾರಿ ಶಕ್ತಿ. ನಡ್ಕೊಂಡು ಬರ್ತಾಳೆ, ಅಗ್ನಿ ಸುಡೋದಿಲ್ಲ. ಇಡೀ ಆ ಒಂದು ಲೋಕವೇ ಉಗೆ 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 ಅನ್ನುತ್ತೆ. ಸೀತಾಮಾತೆ ಪವಿತ್ರೆ ಅಂತ ಮುಕ್ಕೋಟಿ ದೇವತೆಗಳು ಬಂದು ಆಶೀರ್ವಾದ ಮಾಡ್ತಾರೆ. ಆದರೆ ರಾಮನ ಕಣ್ಣಲ್ಲಿ ನೀರಿರುತ್ತೆ. ಯಾಕೆಂದ್ರೆ ಅವನು ನೋಡಿರೋಲ್ಲ. ಸೀತಮ್ಮನಿಗೆ ಅಂಥದ್ದೊಂದು ಶಕ್ತಿ ಇದೆ ಅಂತ ಕೇಳಿದ್ನೇ ವಿನಃ ಸೀತಮ್ಮನಿಗೆ ಬೆಂಕಿ ತಾಕೋಲ್ಲ ಅನ್ನೋದು ಅವನು ನೋಡಿರೋಲ್ಲ. ತಾಕಿದ್ರೂ ಆಕೆಗೆ ಏನು ಸುಡಲ್ಲ ಅನ್ನೋದು ಗೊತ್ತಿರೋಲ್ಲ. ಗುರುಗಳ ಮಾತು ನಂಬಿ, ಗುರುವಿನ ಏಕೈಕ ಒಂದೇ ಒಂದು ಮಾತು ನಂಬಿ ಅಗ್ನಿ ಪ್ರವೇಶ ಕೆಟ್ಟುಬಿಟ್ಟಿರ್ತಾರೆ. ಇವತ್ತಿಗೂ ನಾವು ಮಾತಾಡಬೇಕಾದ್ರೆ ಅಗ್ನಿ ಪ್ರವೇಶ ಮಾಡಿಸ್ಬಿಟ್ಟ ರಾಮ ಅಂತ ಹೇಳ್ತೀವಿ. ರಾಮ ಕದಲಿದಷ್ಟು, ರಾಮ ಆ ಕೊರಗಿದಷ್ಟು, ರಾಮ ಕಣ್ಣೀರು ಹಾಕಿದಷ್ಟು, ಆ ಸಂಕಟ ಪಟ್ಟಷ್ಟು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಆ ನಿರ್ಮೋಹ ರಾಮ ಅಂತ ಹೇಳ್ತಾರೆ. ಆ ಮೋಹವನ್ನು ನನ್ನ ಪ್ರಜೆಗಳಿಗೋಸ್ಕರ ನಿನ್ನನ್ನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ನಿನ್ನನ್ನು, ಲಕ್ಷ್ಮಣನನ್ನು, ಹನುಮನನ್ನು ಬಿಟ್ಟು ಬಿಡುತ್ತೇನೆ ಸೀತಾ ಅಂತ ಹೇಳ್ತಾರೆ. ಇವತ್ತು ಅಧಿಕಾರಕ್ಕೋಸ್ಕರ, ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಆಸ್ತಿ ಪಾಸ್ತಿ ಆ ಒಂದು ಕರ್ಕೊಂಡು ಬಂದು ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಅಳಿಯ, ಅಣ್ಣ, ತಮ್ಮ ಅಂತ ಆ ಎಲೆಕ್ಷನ್ ನಿಲ್ಲಿಸ್ತಿರ್ತಕ್ಕಂಥ ಭರಾಟೆ ನೋಡಿ ನಮ್ಮ ರಾಮನಲ್ಲಿ ನೋಡಿ. ಅದು ರಾಮ. ಅದಕ್ಕೆ ಆ ರಾಮ ಪಟ್ಟಾಭಿಷೇಕ ಸರ್ಗ ಕೇಳಬೇಕು ಅನ್ನತಕ್ಕಂಥ ಒಂದು ಮಾತಿದೆ. ಎಷ್ಟು ಕಷ್ಟಪಟ್ಟ ರಾಮ ಆ ಒಂದು ಪಟ್ಟಾಭಿಷೇಕ ಸಂದರ್ಭದಲ್ಲಿ ಯಾವ ರೀತಿ ಬಂದ, ಯಾವ ರೀತಿ ಆ ಕೂದಲಿಗೆ ಲೇಪನ ಆಯಿತು, ಎಷ್ಟು ತೀರ್ಥಗಳ ಸ್ನಾನ ಆಯಿತು, ಇದೆಲ್ಲ ಅದ್ಭುತ. ಅದನ್ನು ಕೇಳಿದ್ರೆ ಯಾರಿಗೆ ಅಧಿಕಾರ ಹೋಗಿದೆಯೋ ಈ ರಾಮನವಮಿಯ ದಿನ ಅದ್ಭುತ ನಡೆಯುತ್ತೆ. ಈ ರಾಮನವಮಿಯ ದಿನ ಹನುಮರ ಕ್ಷೇತ್ರಕ್ಕೆ ಹೋಗಲೇಬೇಕು. ಅಲ್ಲಿ ಎಲ್ಲಿ ನಿಜವಾದ ರಾಮಕ್ಷೇತ್ರ, ಹನುಮ ಕ್ಷೇತ್ರ ಇದೆಯೋ ಅಲ್ಲಿ ಹನುಮ ಬರ್ತಾನೆ. ಎಲ್ಲಿ ಸಿದ್ಧಿಪೀಠವಿದೆಯೋ ಅಲ್ಲಿ ಹನುಮ ಬರ್ತಾನೆ ಅನ್ನೋದಂತೂ ನಿಶ್ಚಿತ. ಇವತ್ತಿಗೂ ಶೃಂಗೇರಿ ಪೀಠದಲ್ಲಿ ರಾಮರಿಗೆ ಸಂಬಂಧಪಟ್ಟಂಥ ರಾಮಾಯಣ ಕಥಾ ಮಾತಾಡಬೇಕಾದಾಗ ಗುರುಗಳು, ಮಹಾ ಜಗದ್ಗುರುಗಳು, ಇಡೀ ವಿಶ್ವಮಂಡಲಕ್ಕೆ ಗುರುಗಳು, ಶೃಂಗೇರಿ ಭಾರತೀ ತೀರ್ಥ ಮಹಾಸ್ವಾಮಿಗಳು, ಶೃಂಗೇರಿ ಪೀಠದ ಆ ಮಹಾ ಕರ್ನಾಟಕ ಸಿಂಹಾಸನಾಧೀಶ್ವರ ಗುರುಗಳು ಅಂತ ಹೇಳ್ತೇವೆ ಅವರನ್ನು. ಅವರು ಕುಳಿತುಕೊಂಡಿರ್ತಕ್ಕಂಥ ಸ್ಥಳದಿಂದ ಸ್ವಲ್ಪ ಮೇಲಕ್ಕೆ ಒಂದು ವೇದಿಕೆ ಮಾಡಿ ಅಲ್ಲೊಂದು ಪುಸ್ತಕವಿಟ್ಟು, ಹಣ್ಣಿಟ್ಟು, ತಾಂಬೂಲವಿಟ್ಟು, ತೀರ್ಥವಿಟ್ಟು, ಅವರಿಗಿಂತಲೂ
ಎತ್ತರದಲ್ಲಿಟ್ಟಿರ್ತಾರೆ, ನೆನಪಿಟ್ಕೊಳ್ಳಿ. ಅಂದರೆ ಏನು ಗೊತ್ತಾ, ರಾಮಕಥೆ ಹೇಳುವಾಗ ಆಲಿಸುವಾಗ ಹನುಮ ಎಲ್ಲಿದ್ದರೂ ಬರ್ತಾನೆ ಅನ್ನತಕ್ಕಂಥ ಸತ್ಯವಿದೆ. ಮುಂದೊಂದು ದಿನ ಹೇಳ್ಕೊಡ್ತೇನೆ ನಾನು ನಿಮಗೆ. ಅದಕ್ಕೆ ಕದಳೀವನ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋದಾಗ, ಹನುಮ ಕ್ಷೇತ್ರಕ್ಕೆ ಹೋದಾಗ ಕದಳೀವನವೇನಾದರೂ ಇದ್ದು ಬಿಟ್ಟರೆ ಹನುಮ ನಿಶ್ಚಿತ ಅಲ್ಲಿ ಬರುತ್ತೆ ಹನುಮ ಅನ್ನತಕ್ಕಂಥದ್ದು. ಅಂಥ ಒಂದು ರಾಮಪ್ರಭುವಿನ ಒಂದು ಓಡಾಡಿದಂಥ ನಡೆದಾಡಿದಂಥ ನಾಡು ನಮ್ಮದು. ಆ ರಾಮನನ್ನು ನೆನೆಸ್ಕೊಳ್ತಾ ಬನ್ನಿ, ಯಾರಿಗೆ ಕಷ್ಟ ಯಾರಿಗೆ ನಷ್ಟ ಅನ್ನತಕ್ಕಂಥದ್ದು ನೋಡೋಣ. ಪುನರ್ವಸು ನಕ್ಷತ್ರ, ಗುರು ನಕ್ಷತ್ರ ಚೆನ್ನಾಗಿದೆ ಮಕ್ಕಳ, ತೃಪ್ತಿದಾಯಕ. ದೈವ ದರ್ಶನ, ಗುರುದರ್ಶನ, ಗುರುವಿನ ಕೃಪಾ ಕಟಾಕ್ಷ, ಗುರು ಬೇರೆ ಭಾಗ್ಯಸ್ಥಾನ ಚೆನ್ನಾಗಿರತಕ್ಕಂಥದ್ದು, ತೊಂದರೆ ಏನೂ ಇಲ್ಲ, ನಿಭಾಯಿಸ್ಕೊಂಡು ಹೋಗ್ತೀರ. ತೃಪ್ತಿದಾಯಕ. ತಾಯಿಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ, ಮಿಕ್ಕಂತೆ ಏನು ತೊಂದರೆಗಳೇನಿಲ್ಲ. ಒಂದೊಳ್ಳೆ ಭೂಮಿ, ಮನೆ, ವಾಹನ, ಭಾಗ್ಯ, ಸೌಭಾಗ್ಯ, ಇವತ್ತೇನೋ ತೀರ್ಥ ಪಾನಕ ಏನೋ ಮಾಡಬೇಕನ್ನೋ ಒಂದು ಆಸೆ ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು. ವೃಷಭ ರಾಶಿ ಮಹಾ ಅದ್ಭುತವಾಗಿರ್ತಕ್ಕಂಥ ದಿನ ಇವತ್ತು. ಗುರುವಿನ ಕೃಪಾ ಕಟಾಕ್ಷ, ಯಾರೋ ಗುರು ಕೈ ಹಿಡಿದು ನಡೆಸ್ತಾರೆ. ಯಾವುದೋ ದಾರಿ ತಪ್ಪಿರ್ತೇವೆ ನಾವು, ಗುರು ಹತ್ರ ಹೋಗಬೇಕು, ಗುರು ಹತ್ರ ದಾರಿ ಪಡಿಬೇಕು ಅಂತ ಹೇಳ್ತೇವೆ. ಅಂಥದ್ದೊಂದು ಸೌಭಾಗ್ಯವತಿ ಇರತಕ್ಕಂಥ ಒಂದು ದಿನ ನಿಮಗೆ. ಸ್ವಲ್ಪ ಯಾವುದೋ ಕೋರ್ಟ್ ಸಮಸ್ಯೆಗಳಿದೆ, ಬಿಡಿಸ್ಕೊಳ್ಳೋಕ್ಕೂ ಕೂಡ ಕಾಂಪ್ರಮೈಸ್ ಆಗಲಿಕ್ಕೂ ಒಳ್ಳೆ ದಿನ. ಮಿಥುನ ರಾಶಿ ಹನುಮ ಕ್ಷೇತ್ರಕ್ಕೆ ಹೋಗಿ, ಗುರು ಶಾಪಗ್ರಸ್ತವಾಗಿ ಕೇತು ನಕ್ಷತ್ರದಿಂದ ನಿಮ್ಮನ್ನು ನೋಡ್ತಿದ್ದಾನೆ. ಅಧಿಕಾರ ಪದಚ್ಯುತಿ, ಗೌರ್ಮೆಂಟ್ ಜಾಬಲ್ಲಿದ್ದರೆ, ಗೌರ್ಮೆಂಟ್ ಅಧಿಕಾರದಲ್ಲಿದ್ದರೆ, ಪೊಸಿಷನ್ಲಿದ್ದರೆ, ಆರೋಗ್ಯ ಕೆಟ್ಟಿದ್ರೆ ಏನೋ ಒಂದು ಅಸ್ತಂಗತ ನಡೆಯುತ್ತೆ. ಎಡವಟ್ಟು, ಜಾಗರೂಕತೆ. ಹನುಮರಿಗೆ ಸಿಂಧೂರವೆಂದರೆ ಇಷ್ಟ, ಕೊಟ್ಟು ಬರ್ತಕ್ಕಂಥದ್ದು ಮಾಡಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಕಟಕರಾಶಿ ಭಾಗ್ಯೋದಯ, ಸಾಲದ ಒತ್ತಡ, ಕುಟುಂಬದ ಒತ್ತಡ, ಶುಭ ಕಾರ್ಯಗಳ ಒತ್ತಡ ಇವೆಲ್ಲವನ್ನ ಬಳಲ್ತಿದೆ ದಾರಿ ಮಾಡಿಕೊಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸ್ವಲ್ಪ ಸಾಲ ತಗೊಳ್ಳೋಕ್ಕೂ ಒದ್ದಾಡ್ತೀರಿ, ದಾರಿ ಆಗುತ್ತೆ, ಚೆನ್ನಾಗಿದೆ. ಸಿಂಹರಾಶಿ ದೈವ ಕಾರ್ಯಕ್ಕೋಸ್ಕರ, ಶುಭ ಕಾರ್ಯಕ್ಕೋಸ್ಕರ, ಮನೆಯವ್ರಿಗೋಸ್ಕರ, ಮಕ್ಕಳಿಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚ ಚೆನ್ನಾಗಿದೆ. ಸಾರ್ವಜನಿಕ ಹಣಕಾಸು ಇಲಾಖೆ, ಬ್ಯಾಂಕಿಂಗ್ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲ, ಶುಭ ಸುದ್ದಿ ಕೂಡ. ಈ ಬ್ಯಾಂಕ್ ಲೋನ್ ತೊಗೊಂಡು ಏನೋ ಒಂದು ಮನೆ ಕಟ್ಟಿಸೋದು ಮಾಡೋದು, ಸೊ ಎಲ್ಲೋ ಬಡ್ಡಿ ದರಗಳು ಇಳಿಕೆಯ ಒಂದು ಸೂಚನೆ ನಿಮಗೆ. ಕನ್ಯಾ ರಾಶಿ ಲಾಭಕರ, ಗುರು ಕೇಂದ್ರದಲ್ಲಿದ್ದಾನೆ, ಚಂದ್ರ ಲಾಭಸ್ಥಾನದಲ್ಲಿ ಗುರುಸಾರದಲ್ಲಿದ್ದಾನೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಚಂದ್ರನಿಂದ ಕುಜ ಲಾಭಸ್ಥಾನದಲ್ಲಿದ್ದಾನೆ. ಭೂಮಿ ವಿಚಾರ, ಮಾರೋದು, ತಗೊಳ್ಳೋದು, ಕಮರ್ಷಿಯಲ್ ಪ್ರಾಪರ್ಟಿ, ಕಮರ್ಷಿಯಲ್ ವೆಹಿಕಲ್, ಈ ಥರದ್ದು ಒಂದು ಬಿಸ್ನೆಸ್ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಪ್ರಗತಿ. ಸಂಗಾತಿಯ ವಿಚಾರದಲ್ಲಿ ವಿಶೇಷ ಸಂಕಲ್ಪ ಆಗುತ್ತೆ. ಮದುವೆ ಯೋಗ, ಮನೆ ಯೋಗ, ಮಗು ಯೋಗ, ಮೊಮ್ಮಕ್ಕಳ ಯೋಗ, ಮನೆಯಲ್ಲಿ ಹಾಲು ಬೆಣ್ಣೆ ತುಪ್ಪ ಉಕ್ಕುವ ಯೋಗ. ತುಲಾ ರಾಶಿ ಉದ್ಯೋಗದಲ್ಲಿ ಒಂದು ಸಣ್ಣ ತಲ್ಲಣ. ನಿಮ್ಮ ಯೋಗ್ಯತೆ ಇದೆ ಮಕ್ಕಳ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಿಮಗೆ ಗೊತ್ತಿದೆ ನನ್ನ ಕೆಲಸ ನಾನು ಆತ್ಮತೃಪ್ತಿಯಾಗಿ ಮಾಡಿದ್ದೇನೆ ಅಂತ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಇಟ್. ಅವನಿಗೆ ಗೊತ್ತಿದೆ ನಿಮ್ಮನ್ನು ಯಾವಾಗ ಸೇರಿಸ್ಬೇಕು, ಎಲ್ಲಿಗೆ ಸೇರಿಸ್ಬೇಕು. ನೀವು ನೆನೆಸಿದ್ದ, ನಾನು ನೆನೆಸಿದ್ದ ಇಲ್ಲ ಬರ್ತೇನೆ, ಖಂಡಿತ ಇಲ್ಲ. ನನಗೆ ಈ ವಿದ್ಯೆ ಖಂಡಿತ ಗೊತ್ತಿಲ್ಲ. ಯಾವುದೋ ವಾಕು, ಯಾವುದೋ ಗುರು, ಆ ಗುರು ನುಡಿಸಿದ್ದು ಹೇಳ್ತಿದ್ದೇನೆ ಅಷ್ಟೇ. ಅದರಿಂದ ತೀರ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಟ್ಟು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಇವತ್ತು ಒಂದು ತಟ್ಟೆ ತುಂಬ ಹೂವು ಹಣ್ಣು ಯಾರಾದರೂ ಗುರುಗಳಿಗೆ ಹೋಗ್ಬಿಟ್ಟು ಕೊಟ್ಟು ಬನ್ನಿ. ಅದರಲ್ಲೂ ಚಿಕ್ಕ ಗುರುಗಳು, ಯೌವನಾವಸ್ಥೆಯಲ್ಲಿ ಒಂದು 11-12ನೇ ವಯಸ್ಸು, 14, 16, 20 ಒಳಗಡೆ ಸನ್ಯಾಸಿ ಆಗಿರ್ತಕ್ಕಂಥ ಗುರುವಾಗಿರ್ತಕ್ಕಂಥವ್ರಿಗೆ ಇವತ್ತು ತಾಂಬೂಲ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಬಲ. ಆ ಗುರುದೋಷದಿಂದ ಹೊರಗಡೆ ಬರ್ತೀರಿ. ವೃಶ್ಚಿಕ ರಾಶಿ ಗುರುವಿನ ಕೃಪಾ ಕಟಾಕ್ಷ, ಮನೆಯಲ್ಲಿ ಸಿಂಚನ, ಅಮೃತ ಸಿಂಚನ, ಒಂದು ರೀತಿ ವೃದ್ಧಿ, ತೃಪ್ತಿ, ಸಂತೃಪ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು ಏನೋ ಒಂದು ರೀತಿ ಕರ್ಕೊಂಡು ಹೋಗ್ತಾನೆ. ಯಾರೋ ಗುರು ಬರ್ತಾರೆ, ಯಾರೋ ಸಮಾಧಾನ ಮಾಡ್ಲಿಕ್ಕೆ ಬರ್ತಾರೆ. ಎಂಥ ದೊಡ್ಡ ಸಮಸ್ಯೆ ಇದ್ದರೂ, ತಲೆ ಮೇಲೆ ನೆತ್ತಿ ಮೇಲೆ ಎಂಥ ದೊಡ್ಡ ಭಾರವಿದ್ದರೂ ಇಳಿಸ್ತಕ್ಕಂಥ ದಾರಿ ಆಗುತ್ತೆ. ಧನುಸು ರಾಶಿಗೂ ಅಷ್ಟೇ, ಸ್ವಲ್ಪ ಕಷ್ಟಪಡಬೇಕು. ಅದೊಂದು ಭಯ. ನಿಭಾಯಿಸ್ತೀನ ಗುರುಗಳೇ, ಏನೂ ಆಗಲ್ಲ ಮಕ್ಕಳ. ಇಟ್ ಟೇಕ್ಸ್. ನೀವು ಒದ್ದಾಡಿದಿದ್ರು ಬಂಗಾರದ ಬೆಲೆ 3,000 ರೂಪಾಯಿ ಗ್ರಾಮ್. ಯು ಕೆನಾಟ್ ಚೇಂಜ್ ಇಟ್. ನೀವು ಒದ್ದಾಡಿಬಿಟ್ರೆ ಅದೊಂದು 30,000 ಆಗುತ್ತಾ? ಅವನು ಅಷ್ಟೇ ಕೊಡೋದು. ಅವನು ಅದಕ್ಕಿಂತ ಒಂದು 10%, 20% ಮುರ್ಕೊಂಡು ಕೊಡ್ತಾನೆ. ಅದರಿಂದ ದುಡುಕ್ಬೇಡಿ, ಟೆನ್ಷನ್ ತೊಗೋಬೇಡಿ, ರಿಲ್ಯಾಕ್ಸ್. ಎಲ್ಲ ರಾಮಮಯ. ರಾಮ ಮಂತ್ರವನ್ನು ಜಪ ಮಾಡಿ. ಎಲ್ಲಿಯಾದರೂ ಇವತ್ತು ಸೀತಾರಾಮ ಕಲ್ಯಾಣ ಮಾಡಿಸ್ತಿರ್ತಾರೆ, ಹೋಗಿ ಪಾಲ್ಗೊಳ್ತಕ್ಕಂಥದ್ದು ಮಾಡಿ. ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಮಕರ ರಾಶಿ
ಚೆನ್ನಾಗಿದೆ ಮಕ್ಕಳ. ಸಪ್ತಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಸಂಗಾತಿಯ ಸಹಕಾರ, ಸ್ನೇಹಿತರ ಸಹಕಾರ, ಆತ್ಮೀಯರ ಸಹಕಾರ, ಬಂಧುಗಳ ಸಹಕಾರ, ಪಾಲುದಾರಿಕೆಯ ಸಹಕಾರ, ಪಾರ್ಟ್ನರ್ಶಿಪ್ ಸಹಕಾರ, ವ್ಯವಹಾರಗಳಲ್ಲಿ ಸಹಕಾರ, ಸ್ವಲ್ಪ ಕೈ ಸಾಲ, ಯಾವುದೋ ಧರ್ಮ ಕಾರ್ಯ, ದೇವ ಕಾರ್ಯ, ದೇವಸ್ಥಾನ ಕಟ್ಟಿಸ್ತೇನೆ, ಆಸ್ಪತ್ರೆ ಕಟ್ಟಿಸ್ತೇನೆ, ಒಂದು 4 ಜನಕ್ಕೆ ನೆರಳು ಕೊಡ್ತೇನೆ, ಏನೋ ಮಾಡಬೇಕು ಅಂತ ಒಂದು ತೊಳಲಾಟ, ಒಳ್ಳೆಯದಾಗುತ್ತೆ. ಶುಭ ಕಾರ್ಯ ವಿಘ್ನವಾದರೂ ಭಗವಂತನಿಗೆ ಗೊತ್ತಿದೆ ಯಾವಾಗ ಏನು ಮಾಡಿಸ್ಬೇಕು ಅಂತ, ಅದರಿಂದ ಆತಂಕ ಪಡೋದು ಬೇಡ. ಕುಂಭರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ಗಾಬರಿ ಪಡೋದೇನು ಬೇಡ. ಸ್ವಲ್ಪ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಗುರುಸಾರದಲ್ಲಿದ್ದಾನಲ್ವಾ, ಏನೋ ನಿಮ್ಮ ಮೇಲೆ ಅಪನಂಬಿಕೆ, ಇರೋ ಸಾಲದ ಒಂದು ಚಿಂತೆ, ಇರೋ ಒಂದು ದಾರಿಯ ಒಂದು ಚಿಂತೆ. ಗುರು ಲಾಭಕ್ಕೆ ಬಂದುಬಿಟ್ಟಿದ್ದಾನೆ, ಯೋಚನೆ ಮಾಡಬೇಡಿ. ತತ್ಕಾಲ ಅವನಿಗೇನೋ ಒಂದು ಕೊಟ್ಟಿದ್ದಾನೆ, ಅಲ್ಲೊಂದು ಎಡವಟ್ಟು ನಡೆಯುತ್ತೆ. ನಿಮ್ಮ ಎದುರಾಳಿ ಯಾರೋ ಕಿತ್ಕೊಂಡಿದ್ದಾನೆ ನಿಮ್ಮಿಂದ ಬಲವಂತವಾಗಿ, ಮೋಸ, ವಾಮ ಮಾರ್ಗ, ಈ ಥರದ್ದು. ಪರವಾಗಿಲ್ಲ, ಶುಭಶ್ಯಂ ಶೀಘ್ರಂ, ಅಲ್ಲೊಂದು ಇದ್ದೇ ಇಟ್ಟಿರುತ್ತೆ. ಇಟ್ ಇಸ್ ಲೈಕ್ ಸೀಡಿಂಗ್. ಕೆಟ್ಟದಕ್ಕೂ ಸೇರಿಸ್ತಾ ಬರ್ತಾನೆ, ಒಳ್ಳೆಯದಕ್ಕೂ ಸೇರಿಸ್ತಾ ಬರ್ತಾನೆ, ತಿರ್ವಾಕಿಸ್ಬಿಡ್ತಾನೆ. ಅದರಿಂದ ಏನೂ ಯೋಚನೆ ಮಾಡಬೇಡಿ. ಗುರುಗಳಿಗೆ ಯಾರಿಗಾದರೂ ಒಂದು ಪ್ರಣಾಮ, ಆ ಗುರುಗಳಿಗೆ ಹೋಗ್ಬಿಟ್ಟು ಒಂದು ಹಣ್ಣೋ, ಕಾಯೋ, ಸಿಹಿಯೋ, ತಾಂಬೂಲವೋ ಕೊಟ್ಟು ಸಂಕಲ್ಪ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ, ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಏನೂ ಗಾಬರಿ ಪಡಬೇಡಿ. ಇವತ್ತು ಎಲ್ಲಿಯಾದರೂ ಒಂದು ಹಸು, ಆನೆ ಸಿಕ್ಕರೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಸೇವನೆ ಏನಾದರೂ ಒಂದು ಹಣ್ಣು ಕೊಟ್ಟು ಬರ್ತಕ್ಕಂಥದ್ದು ಮಾಡಿ, ಇನ್ನಷ್ಟು ರಕ್ಷೆ ಆಗಿಬಿಡುತ್ತೆ. ಮೀನರಾಶಿಗೆ ಒಂದು ಪ್ರಮೋಷನ್, ಪೊಸಿಷನ್, ಒಂದು ಶುಭ ಸುದ್ದಿ, ವ್ಯವಹಾರ, ಸ್ವಂತ ವ್ಯಾಪಾರದಲ್ಲಿದ್ದರೂ ಒಂದು ಒಳ್ಳೆ ಸುದ್ದಿಯನ್ನು ವೃತ್ತಿಪರವಾಗಿ, ವ್ಯಾವಹಾರಿಕವಾಗಿ ಪಡಿತಕ್ಕಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.